ಎಜುಕೇಷನ್ ಟ್ರಸ್ಟ್ಗೆ ಹಣ ಸಹಾಯದ ನೆಪದಲ್ಲಿ ವಂಚನೆ, 100 ಕೋಟಿ ಸಹಾಯದ ನೆಪದಲ್ಲಿ 35 ಲಕ್ಷ ನಾಮ ಕೇಳಿದ್ರೆ ಧಮಕಿ ಆರೋಪ. ಮಹಿಳೆ ದೂರಿನ ಅನ್ವಯ 6 ಜನರ ವಿರುದ್ಧ ಹೆಣ್ಣೂರು ಠಾಣೆಯಲ್ಲಿ ದಾಖಲಾಯಿತು ಕೇಸ್. ಬೆಂಗಳೂರಲ್ಲಿ ಹೆಚ್ಚಾಗ್ತಿದೆ ಮಾನಸಿಕ ರೋಗಿಗಳ ಸಮಸ್ಯೆ. ಮಾನಸಿಕ ಅಸ್ವಸ್ಥತೆಯಿಂದ ಕೊಲೆ, ಆತ್ಮಹತ್ಯೆಯಂತಹ ಕೇಸ್ಗಳು ಏರಿಕೆ. ಆತಂಕ ಹುಟ್ಟಿಸುತ್ತಿದೆ ಕೆಲವೇ ದಿನಗಳಲ್ಲಿ ದಾಖಲಾಗಿರೋ ಡೇಟಾ ಸಂಖ್ಯೆ. ನಂದಿನಿಯ ವಿರುದ್ಧ ಆರೋಪ ಮಾಡಿದ್ದ ವೈದ್ಯಗೆ ಶಾಕ್. ಎಚ್ಚೆತ್ತ ಕೆಎಂಎಫ್ನಿಂದ ಡಾಕ್ಟರ್ ಶರಣ್ಯ ವಿರುದ್ಧ ದಾಖಲಾಯಿತು ಕಂಪ್ಲೇಂಟ್. ಕ್ಯಾನ್ಸರ್ ಬರೋದಾದ್ರೆ ಎಫ್ಎಸ್ಎಸ್ಸಿಐ ಹೇಗೆ ಅನುಮತಿ ಕೊಡ್ತಾರೆ? ಇದೆಲ್ಲ ಸುಳ್ಳು ಅಂತ ಕೆಎಂಎಫ್ ಗರಂ. ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇದೆ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಾಳೆಯಿಂದ 3 ದಿನ ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಇವಿ ವಾಹನಗಳ ಎಕ್ಸಿಬಿಷನ್. ಮಿಸ್ ಮಾಡದೆ ಬನ್ನಿ, ನಿಮ್ಮ ಇಚ್ಛೆಯ ವಾಹನ ಖರೀದಿಸಿ. ಟಾಕ್ಸಿಕ್ ಟೀಸರ್ ರಿಲೀಸ್. ಡಬಲ್ ಶೇಡ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಯಂಗ್ ಲುಕ್ ನೋಡಿ ಫ್ಯಾನ್ಸ್ ಫುಲ್ ಥ್ರಿಲ್. ಯಾವ ಹಾಲಿವುಡ್ ಸಿನಿಮಾಗಿಂತಲೂ ಕಮ್ಮಿ ಇಲ್ಲ ಅಂತ ಕಿರಾತಕ ಫ್ಯಾನ್ಸ್ ಮೆಚ್ಚುಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.